ಹಾನಗಲ್ ಕುಮಾರ ಮಹಾಸ್ವಾಮಿಗಳ 157ನೇ ಜಯಂತ್ಯೋತ್ಸವಕ್ಕೆ ನಾಳೆ ಅದ್ದೂರಿ ತೆರೆ. ಮುಂಡರಗಿಯಲ್ಲಿ ಅದ್ದೂರಿ ಮೆರವಣಿಗೆ, ಮೃಡಗಿರಿಯ ನಾಡೋತ್ಸವ. ಹೌದು, ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಜರುಗುತ್ತಿರುವ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳ 157ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಾಳೆ ತೆರೆ ಬೀಳಲಿದೆ. ಶ್ರೀಮಠದ ಆವರಣದಲ್ಲಿ ಸಮಾರೋಪ ಸಮಾರಂಭ ಜರುಗುತ್ತಿದ್ದು, ಬೆಳಿಗ್ಗೆ 8 ಗಂಟೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕುಮಾರೇಶ್ವರರ ಭಾವಚಿತ್ರದೊಂದಿಗೆ 100 ಮಠಾಧೀಶರ ನೇತೃತ್ವದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸುಮಂಗಳೆಯರ ಕುಂಭೋತ್ಸವ, ವಿಶಿಷ್ಟ ವಾದ್ಯ ಮೇಳ, 10 ಹಳ್ಳಿಗಳ ಭಜನಾ ಸಂಘಗಳು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕುರಿತು ಮಾತನಾಡಿದ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ, 10 ದಿನಗಳ ಕಾಲ ನಡೆದ ಕಾರ್ಯಕ್ರಮಗಳನ್ನು ಮುಂಡರಗಿ ತಾಲೂಕಿನ ಭಕ್ತರು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಅದೇ ರೀತಿ ನಾಳೆಯೂ ಸಹ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂತೆ ಸಮಾರಂಭ ಜರುಗಲಿದ್ದು, ಎಲ್ಲ ಸರ್ವಧರ್ಮದ ಸಮಸ್ತ ಬಂಧುಗಳು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಮೂಲಕ ಕುಮಾರೇಶ್ವರರ ಜಯಂತಿಯನ್ನ ಮುಂಡರಗಿಯ ನಾಡೋತ್ಸವ ಆಗುವಂತೆ ಮಾಡಬೇಕು ಎಂದು ತಿಳಿಸಿದರು. ಬೆಳಿಗ್ಗೆ 8 ಗಂಟೆಗೆ ಆರಂಭವಾಗುವ ಮೆರವಣಿಗೆ ಪಟ್ಟಣದ ಮುಖ್ಯ ಬಜಾರ್, ಸಿದ್ದಪ್ಪ ಕಂಬಳಿ ವೃತ್ತ, ಕಿತ್ತೂರು ಚೆನ್ನಮ್ಮ ವೃತ್ತ, ಕೊಪ್ಪಳ ಸರ್ಕಲ್, ಭಜಂತ್ರಿ ಓಣಿ, ಬೃಂದಾವನ ಸರ್ಕಲ್, ಹೆಸರೂರು ಕ್ರಾಸ್, ಬಸ್ ನಿಲ್ದಾಣ ರಸ್ತೆ, ಅಂಬಾಭವಾನಿ ದೇವಸ್ಥಾನ ರಸ್ತೆ ಹಾಗೂ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ರಸ್ತೆ ಮೂಲಕ ಮರಳಿ ಮಠಕ್ಕೆ ಆಗಮಿಸಲಿದೆ. ನಂತರ ಸಮಾರೋಪ ಸಮಾರಂಭದ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು, ನಂತರ ಮಹಾ ದಾಸೋಹ ಜರುಗಲಿದೆ. ಹೀಗಾಗಿ ತಾಲೂಕಿನ ಎಲ್ಲ ಜನತೆ ಯಾವುದೇ ಜಾತಿ ಮತ ಪಂಥ ಎನ್ನದೆ ನಾಳೆಯ ಸಮಾರಂಭದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಶ್ರೀಗಳು ತಿಳಿಸಿದರು. ಅರ್ಜುನ್ ಓಸ್ಮನಿ, NKST4 ನ್ಯೂಸ್, ಮುಂಡರಗಿ. ಬಸವಾದಿ ಶರಣರ ಆದಿಯಾಗಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಣೆ ಮಾಡಿಕೊಂಡು ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ 157ನೇ ಜಯಂತಿ ಮಹೋತ್ಸವವನ್ನ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಸದಿಚ್ಛೆಯಂತೆ ಮುಂಡರಗಿ ಪಟ್ಟಣದಲ್ಲಿ ಸೆಪ್ಟೆಂಬರ್ 14ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಈಗಾಗಲೇ ಸೆಪ್ಟೆಂಬರ್ 14ನೇ ತಾರೀಕಿನಿಂದ ಪ್ರಾರಂಭವಾಗಿದ್ದು, ಸೆಪ್ಟೆಂಬರ್ 14ರಿಂದ ಪ್ರವಚನ ಮತ್ತು ವಾರ್ಡ್ಗಳಲ್ಲಿ ಪಾದಯಾತ್ರೆ ಮತ್ತು ಹಳ್ಳಿಗಳಲ್ಲಿ ಸದ್ಭಾವನಾ ಪಾದಯಾತ್ರೆ, 18 ಹಳ್ಳಿಗಳಲ್ಲಿ ಸುಮಾರು ಈಗಾಗಲೇ 10 ಹಳ್ಳಿಗಳಲ್ಲಿ ಪಾದಯಾತ್ರೆ ಯಶಸ್ವಿಯಾಗಿ ಜರುಗಿದೆ. ಸುಮಾರು ಈಗಾಗಲೇ ನಾವು ಇದರಿಂದ ಒಂದು 15-20 ಸಾವಿರ ಜನರಿಗೆ ರುದ್ರಾಕ್ಷಿ ಧಾರಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮಗಳು ಹಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆದಿದ್ದಾವೆ. ಈಗ ನಮಗೆ 24ನೇ ತಾರೀಕಿನಂದು ಸಮಾರೋಪ ಸಮಾರಂಭ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವದ ಸಮಾರೋಪ ಸಮಾರಂಭ ಜರುಗಲಿದೆ. ಆ ಸಮಾರೋಪ ಸಮಾರಂಭದಲ್ಲಿ 22ನೇ ತಾರೀಕಿನಂದು ವಿಶೇಷ ಕಾರ್ಯಕ್ರಮದ ವ್ಯಾಂಪುರ ಚನ್ನಕವಿಗಳು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುರಾಣವನ್ನು ಬರೆದಿದ್ದಾರೆ. ಆ ಪುರಾಣದ ವ್ಯಾಖ್ಯಾನ ಗ್ರಂಥದ ಲೋಕಾರ್ಪಣೆಯನ್ನ 22ನೇ ತಾರೀಕು ಮೃಡಗಿರಿ ಜಗದ್ಗುರು ಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಹಾಗೂ ಕೊಪ್ಪಳದ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಮ್ಮ ಈ ಕುಮಾರೇಶ್ವರರ ಪುರಾಣಕ್ಕೆ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥ ಅಭಿನವ ಸಿದ್ಧಾರೂಢರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ 22ನೇ ತಾರೀಕಿಗೆ ನಡೀತಾ ಇದೆ. ಹಾಗೆ 23ನೇ ತಾರೀಕು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಈಗೇನು ಜೀವನ ಚರಿತ್ರೆ ಪ್ರವಚನ ನಡೆದಿದೆ, ಆ ಪ್ರವಚನದ ಮುಕ್ತಾಯ ಸಮಾರಂಭ, ಮಂಗಲ ಸಮಾರಂಭ ಇರ್ತದೆ. ಆ ಮಂಗಲ ಸಮಾರಂಭಕ್ಕೆ ಬಹುತೇಕ 15ರಿಂದ 20 ಜನ ಸ್ವಾಮಿಗಳು ಆಮಂತ್ರಿತರು ಆಗಮಿಸ್ತಾರೆ. ಅದನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಬೀದರ್ ಜಿಲ್ಲೆಯವರೆಗೆ ಇರುವಂತಹ ಸುಮಾರು 120-130 ಜನ ಸ್ವಾಮೀಜಿಯವರು ಎಲ್ಲರೂ ಈಗಾಗಲೇ 60ರಿಂದ 70 ಜನ ಸ್ವಾಮೀಜಿಯವರು ಪಾದಯಾತ್ರೆಯಲ್ಲಿ ದಿನನಿತ್ಯ ಪಾಲ್ಗೊಳ್ತಾ ಇದ್ದಾರೆ. ಆದ್ರೆ ಅವತ್ತಿನ ದಿವಸಕ್ಕೆ ಸುಮಾರು 120-125 ಜನ ಸ್ವಾಮಿಗಳು ಅವರು ಪಾಲ್ಗೊಳ್ತಾರೆ. ಅವತ್ತಿನ ದಿನ ವಿಶೇಷವಾಗಿ ಗ್ರಂಥದ ಲೋಕಾರ್ಪಣೆನೂ ಇದೆ. ಮೃಡಗಿರಿ ಸನ್ನಿಧಿಯವರು ಬರೆದಿರ್ತಕ್ಕಂಥ ಕರುಣಾಸಿಗೆ ವ್ಯಾಖ್ಯಾನ ಗ್ರಂಥ ಆಂಗ್ಲ ಭಾಷೆಗೆ ಭಾಷಾಂತರಗೊಂಡಿದೆ. ಅಂತ ಗ್ರಂಥದ ಬಿಡುಗಡೆ
ಬಿಡುಗಡೆ ಕೂಡ 23ನೇ ತಾರೀಕಿಗೆ ಇರ್ತದೆ. ಆಮೇಲೆ ನಮ್ಮ ಭಾಗದ ಉಸ್ತುವಾರಿ ಸಚಿವರು, ಆಮೇಲೆ ನಮ್ಮ ಶಾಸಕರುಗಳು ಮತ್ತು ರಾಜಕೀಯ ನಾಯಕರುಗಳನ್ನ ಹಂಚುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ಮುಂಡರಗಿಯಲ್ಲಿ ಒಂಥರ ಇದು ಹಾನಗಲ್ ಅಜ್ಜರ ಜಯಂತಿ ಮಹೋತ್ಸವ, ಇದು ಮುಂಡರಗಿಯ ನಾಡು ಉತ್ಸವವಾಗಿ ಅವತ್ತ ನಡೀತದೆ. ಎಲ್ಲ ವ್ಯಾಪಾರಸ್ಥರಿರಬಹುದು, ರೈತರಿರಬಹುದು, ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ಎಲ್ಲ ಇದನ್ನ ಮಾಡ್ಕೊಂಡು ನಾವೆಲ್ಲರೂ ಬರ್ತೀವಿ ಅಂತ ಹೇಳಿ ಅವ್ರ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಕೂಡ ಬಂದು ಭೇಟಿಯಾಗಿ ನಾವೆಲ್ಲರೂ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾವುದೋ ಜಾತಿ ಮತ ಪಂಥ ಯಾವುದೂ ಇಲ್ಲಾರ್ದಾಗ ಇವನ್ ನಾವು ಪಾದಯಾತ್ರೆಯಲ್ಲಿ ಮುಸ್ಲಿಂ ಸಮಾಜದ ಜನರಿಂದ ಹಿಡಿದು ಎಲ್ಲರೂ ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡ್ತಾ ಇದ್ದಾರೆ. ಕೊನೆ ದಿನದ ಕಾರ್ಯಕ್ರಮಕ್ಕೂ ವ್ಯಾಪಾರಸ್ಥರು, ಇಸ್ಲಾಂ ಸಮಾಜದವರು ಇರ್ಬೋದು, ಎಲ್ಲಾ ಸಮಾಜದವರು ಕೂಡ್ಕೊಂಡು ಈ ಭವ್ಯವಾದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಹಾನಗಲ್ಲ ಕುಮಾರೇಶ್ವರದ ಜಯಂತಿಯನ್ನ ಒಂದು ಜಾತಿ ಮತ ಪಂಥಕ್ಕೆ ಸೀಮಿತಗೊಳಿಸದೆ ಸರ್ವ ಜನಾಂಗದವರು ಕೂಡ ಮುಂಡರಗಿಯಲ್ಲಿ ಹಾನಗಲ್ಲಜ್ಜರ ಜಯಂತಿಯನ್ನ ಮುಂಡರಗಿ ನಾಡೋತ್ಸವವನ್ನಾಗಿ ಆಚರಿಸುವಂತದ್ದಕ್ಕೆ ಎಲ್ಲರೂ ಸನ್ನದ್ಧರಾಗಿದ್ದಾರೆ. ನಮ್ಮ ಯೂಟ್ಯೂಬ್ ಮಾಧ್ಯಮಗಳ ಮುಖಾಂತರ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ನಾವು ಎಲ್ಲರಿಗೂ ಬಂದು ಆಮಂತ್ರಣ ಕೊಡ್ಲಿಕ್ಕೆ ಆಗಿಲ್ಲ. ನಾವು ಕೆಲವೊಂದಿಷ್ಟು 18 ಹಳ್ಳಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೇವೆ. ತಾವು ಉಳಿದಂತ ಮುಂಡರಗಿ ತಾಲೂಕಿನ ಎಲ್ಲ ಹಳ್ಳಿಯವರು ಮತ್ತು ಮುಂಡರಗಿ ಸುತ್ತಮುತ್ತ ಇರ್ತಕ್ಕಂಥ ಗದಗ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಎಲ್ಲಾ ಜಿಲ್ಲೆಯಿಂದ ಬರ್ತಕ್ಕಂಥ ಎಲ್ಲಾ ಜನರಿಗೆ ಮುಕ್ತವಾಗಿ ನಾವು ಶ್ರೀಮಠದಿಂದ ಕುಮಾರೇಶ್ವರ ಜಯಂತಿಯ ಪರವಾಗಿ ನಮ್ಮೆಲ್ಲರಿಗೂ ಕೂಡ ನಾವು ಕುಮಾರೇಶ್ವರ ಜಯಂತಿಗೆ ನಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ. ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ರಿ ಅಂತ ಹೇಳಿ ನಾನು ಮತ್ತು ರಾಜಕೀಯ ಗಣ್ಯರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 24ನೇ ತಾರೀಕಿನ ಬೆಳಗ್ಗೆ ಸುಮಾರು ನಮ್ಮ ನಿರೀಕ್ಷೆ 18 ಹಳ್ಳಿ ಪಾದಯಾತ್ರೆ. ಆ 18 ಹಳ್ಳಿಯಿಂದ ಸುಮಾರು 500 ಜನ ಬಂದ್ರೆ ಹಳ್ಳಿಯಿಂದ ಬರುವಂತ ಜನನೇ 6,000 ಜನ ಹಳ್ಳಿ ಜನ, ಮುಂಡರಗಿ ಮತ್ತು ನಮ್ಮ ಶಾಖಾ ಮಠಗಳ ಜನ, ಆಮೇಲೆ ನಾವು ಜಾತ್ರೆಗೆ ಭಿಕ್ಷೆಗೆ ಹೋಗುವಂತ ಜನ, ಮುಂಡರಗಿ ತಾಲೂಕು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸುವಂತ ಜನ ಎಲ್ಲದನ್ನು ನಾವು ಒಂದು ನಿರೀಕ್ಷೆಯನ್ನ ಸುಮಾರು ಒಂದು 10,000 ಜನ ಸೇರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ನಾವು ಅಂದಾಜಿಸಿದ್ದೇವೆ. ಅದರ ಪ್ರಕಾರವಾಗಿ ನಾವು ಇಲ್ಲಿ ಎಲ್ಲ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಅವ್ರು ಬಂದಿರ್ತಕ್ಕಂಥವರಿಗೆ ಸುರಕ್ಷತೆಯ ಬಗ್ಗೆ ನಾವೆಲ್ಲ ವಿಚಾರ ಮಾಡಿದ್ದೇವೆ. ಆ ಮೆರವಣಿಗೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ 8 ಗಂಟೆಗೆ ಪ್ರಾರಂಭವಾಗ್ತದೆ. ನಾವು ಯಾವ್ಯಾವ ಹಳ್ಳಿ ಪಾದಯಾತ್ರೆ ಹೋಗಿದ್ದೀವಿ ಆ ಹಳ್ಳಿಯಿಂದ ಎಲ್ಲರೂ ಭಜನಾ ಸಂಘದವರು, ಡೊಳ್ಳಿನ ಸಂಘದವರು, ಆಮೇಲೆ ಬೇರೆ ಬೇರೆ ವಾದ್ಯದವರು ಅವರು ಪಾಲ್ಗೊಳ್ತಾರೆ. ಮತ್ತೆ ಬಹುತೇಕ ನಮ್ಮ ಕರ್ನಾಟಕದ ವಿಶೇಷ ಎಲ್ಲೆಲ್ಲಿ ಕಲಾವಿದ ತಂಡಗಳದಾವ ಆ ತಂಡಗಳಿಗೂ ಕೂಡ ನಾವು ಆಮಂತ್ರಣವನ್ನ ಕೊಟ್ಟಿದ್ದೇವೆ. ಅಕ್ಕನ ಬಳಗದ ತಾಯಂದಿರಿರ್ಬೋದು, ಧರ್ಮಸ್ಥಳ ಸಂಘದ ತಾಯಂದಿರಿರ್ಬೋದು, ಎಲ್ಲರೂ ಕೂಡ್ಕೊಂಡು ಕುಂಭೋತ್ಸವದಲ್ಲಿ ಪಾಲ್ಗೊಳ್ಳುವಂತದ್ದು ಮತ್ತು ವಚನೋತ್ಸವದಲ್ಲಿ ಪಾಲ್ಗೊಳ್ಳುವಂತ ನಾವು ಕುಂಭವನ್ನು ಹೊರುವಂತವ್ರಿಗೆ ಕುಂಭ ಹೊರುವಂತ ಅವಕಾಶವನ್ನು ಕೊಟ್ಟಿದ್ದೇವೆ. ಯಾರು ಕುಂಭವನ್ನ ಹೊರ್ಲಿಕ್ಕಾಗೋದಿಲ್ಲ ಅವರು ಬಸವಾದಿ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯದ ಪುಸ್ತಕವನ್ನ ಅಥವಾ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುಸ್ತಕವನ್ನು ಕೂಡ ಒಂದು ಕೇಸರಿ ಅರಿವೆಯಲ್ಲಿ ಕಟ್ಕೊಂಡು ತಲೆ ಮೇಲೆ ಆ ಪುಸ್ತಕವನ್ನ ಮೆರವಣಿಗೆ ಮಾಡುವಂತಹದ್ದರಲ್ಲೂ ಕೂಡ ಪಾಲ್ಗೊಳ್ಳಬಹುದು. ಹಾಗಾಗಿ ಕುಂಭ ಮತ್ತು ಮೆರವಣಿಗೆ ಅವು ಕೂಡ 1,000ರಿಂದ 1,500 ಜನ ಕುಂಭ ಮತ್ತು ವಚನೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಅದನ್ನಷ್ಟು ಹೊರತುಪಡಿಸಿ ಅವತ್ತು ಮೆರವಣಿಗೆಯಲ್ಲಿ ಎಲ್ಲಾ ಸ್ವಾಮಿಗಳು ಪಾದಯಾತ್ರೆ ಮುಖಾಂತರ ಮೆರವಣಿಗೆ ಮಾಡ್ತಾರೆ. ಎಲ್ಲರೂ ಮುಂಡರಗಿಯ ಮುಖ್ಯ ಬೀದಿಗಳಲ್ಲಿ ಪಾದಯಾತ್ರೆ ಇರ್ತದೆ. ಆ ಪಾದಯಾತ್ರೆಯಲ್ಲಿ 150 ಜನ ಸ್ವಾಮಿಗಳು ಕೂಡ ಪಾಲ್ಗೊಳ್ತಾರೆ. ಆ ನಂತರ ಮೆರವಣಿಗೆ ಮುಗಿದ ನಂತರ ಇಲ್ಲಿ ಸಮಾರೋಪ ಸಮಾರಂಭ ಇರ್ತದೆ. ಆ ಸಮಾರೋಪ ಸಮಾರಂಭಕ್ಕೆ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳವರು, ಗದಗಿನ ಜಗದ್ಗುರುಗಳವರು ಹಾಗೂ ಮುಂಡರಗಿಯ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಇನ್ನುಳಿದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಈ ಭಾಗದ ರಾಜಕೀಯ ನಾಯಕರು ಮತ್ತು ಉಸ್ತುವಾರಿ ಸಚಿವರುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಅವತ್ತಿನ ದಿವಸ ಸಮಾರೋಪಗೊಳ್ಳುತ್ತದೆ ಎನ್ನುವಂಥದ್ದು. ಆ ಬಂದಿರತಕ್ಕಂಥ ಎಲ್ಲ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತದೆ. ಅವ್ರ ಮೆರವಣಿಗೆಯಲ್ಲಿ ಯಾರಿಗೂ ತೊಂದರೆ ಆಗಬಾರದು, ಬೇಸಿಗೆ ಬಿಸಿಲಿನಲ್ಲಿ ಅವ್ರಿಗೆ ತೊಂದರೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಅವರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತದೆ.